ಅವತ್ತು ದೇವೇಗೌಡರು ಕಾವೇರಿ ನೀರನ್ನು ಕೊಡ್ತಕ್ಕಂಥ ನಿರ್ಧಾರ ಕೇಂದ್ರದ ಪ್ರಧಾನಮಂತ್ರಿಗಳಾಗಿ ತೆಗೆದುಕೊಳ್ಳದೆ ಹೋಗಿದ್ರೆ ಇವತ್ತು ಬೆಂಗಳೂರು ನಗರಕ್ಕೆ ಕಾವೇರಿ ನೀರು ಹಲವಾರು ಬಡಾವಣೆಗಳಿಗೆ ನಿಮಗೆ ದೊರಕ್ತಾ ಇರಲಿಲ್ಲ. ಇವತ್ತು ಮುಂದಿನ ದಿನಗಳ ಕಷ್ಟ ಇದೆ. ಇವತ್ತು ಹಲವಾರು ವರದಿಗಳನ್ನು ಕೊಡ್ತಾ ಇದ್ದಾರೆ. ವಿದೇಶದ ಕೆಲವು ಕಂಪನಿಗಳು 2031ಕ್ಕೆ ಬೆಂಗಳೂರು ನಗರ ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಕೇಪ್ ಟೌನ್ ನಗರ ಏನಿದೆ ಆ ರೀತಿ ಕುಡಿಯೋ ನೀರಿಲ್ಲದೆ ಈ ಭಾಗದ ಬೆಂಗಳೂರು ನಗರದ ನಾಗರಿಕರು ಪರಿತಪಿಸ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತ ಹೇಳಿ ಇವತ್ತು BBC ವರದಿ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಗಳು ಇದಕ್ಕೇನು ಚಿಂತನೆ ಮಾಡ್ತಾ ಇದ್ದಾರೆ? ನಾನು ಇದ್ದಂಥ 20 ತಿಂಗಳ ಅವಧಿಯಲ್ಲಿ ಯಾವ ಈ ಬೆಂಗಳೂರು ನಗರದ ಹೊರವಲಯಗಳಿದ್ದಾವೆ, ನಿಮ್ಮ 7 ನಗರಸಭೆಗಳು, ಒಂದು ಪಟ್ಟಣ ಪಂಚಾಯಿತಿ, ಕೆಂಗೇರಿಯ ಪಟ್ಟಣ ಪಂಚಾಯಿತಿ, ಇದೆಲ್ಲವನ್ನ ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಚನೆ ಮಾಡಿದಾಗ ನಾನು ಮಾಡಲಿಕ್ಕೆ ಕಾರಣ ಅವತ್ತು ಕೇಂದ್ರ ಸರ್ಕಾರದಿಂದ 2007ನೇ ಇಸ್ವಿಯಿಂದ 2012ನೇ ಇಸ್ವಿವರೆಗೆ ಸುಮಾರು 25,000 ಕೋಟಿ ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಏನಾಗಿತ್ತು, ನಾನು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಂಥ ನಿರ್ಧಾರದಿಂದ ಆ 25,000 ಕೋಟಿ ಹಣವನ್ನು ಇವರು ನಿಜಕ್ಕೂ ಪ್ರಾಮಾಣಿಕವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಸದ್ಬಳಕೆ ಮಾಡ್ಕೊಂಡಿದ್ದಾರಾ? ದಯವಿಟ್ಟು ಯೋಚನೆ ಮಾಡಿ. ಸರಿಯಾದ ರೀತಿಯ ರಸ್ತೆಗಳು ಇನ್ನೂ ಆಗಲಿಲ್ಲ, ಕಳಪೆ ಕಾಮಗಾರಿಗಳು, ಯಾವುದೇ ರೀತಿಯ ಕೆಲಸಗಳನ್ನು ಮಾಡದೆ ಕಳ್ಳ ಬಿಲ್ಗಳನ್ನು ಮಾಡ್ಕೊಂಡಿದ್ದಾರೆ. ನಿಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡಿದ್ದಾರೆ. ನಿಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡಿ ಅದರಿಂದ ನಿಮಗೆ ಹಣವನ್ನು ಕೊಟ್ಟು ನಿಮ್ಮ ಹಣದಿಂದಲೇ ನಿಮ್ಮನ್ನ ಖರೀದಿ ಮಾಡಿ ಮತ ಪಡೆಯತಕ್ಕಂಥ ಉದ್ದಟತನವನ್ನು ಈ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು, ಬಿಜೆಪಿ ಪಕ್ಷದ ಶಾಸಕರುಗಳು ಏನು ಮಾಡಲಿಕ್ಕೆ ಹೊರಟಿದ್ದಾರೆ. ದಯವಿಟ್ಟು ತಾವು ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಹಣ ಸರಿಯಾದ ರೀತಿ ಸದ್ಬಳಕೆ ಆಗಲಿಕ್ಕೆ ಸರಿಯಾದ ರೀತಿಯ ಜನಪ್ರತಿನಿಧಿಗಳನ್ನು ತಾವು ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತೇನೆ. ಅದರಿಂದ ಇವತ್ತು ಏನು ಬೆಂಗಳೂರು ನಗರದಲ್ಲಿ ಮೆಟ್ರೋ ಪ್ರಾಜೆಕ್ಟು, ಈ ಮೆಟ್ರೋ ಟ್ರೈನಿನ ವ್ಯವಸ್ಥೆ ತಂದುಕೊಟ್ಟವರು ಯಾರು? ನಾನು ಇದ್ದಂಥ 20 ತಿಂಗಳ ಅವಧಿಯಲ್ಲಿ ಮೊದಲನೇ 19 ಕಿಲೋಮೀಟರ್ನ ರಸ್ತೆಗೆ ಬೆಂಗಳೂರು ನಗರಕ್ಕೆ ಕಾಮಗಾರಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಬೆಂಗಳೂರು ನಗರದ ಮೆಟ್ರೋ ಟ್ರೈನ್ನ ಒಂದು ಕಾಮಗಾರಿಗಳಿಗೆ ಮೊದಲನೇ 19 ಕಿಲೋಮೀಟರ್ ಕಾಮಗಾರಿಗೆ ಉದ್ಘಾಟನೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಿದಂಥದ್ದು ನಾನು ಮುಖ್ಯಮಂತ್ರಿ ಆದಂಥ 20 ತಿಂಗಳಲ್ಲಿ. ಅದೇ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಯಾವೊಂದು ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಆಗಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದೆ. 12 ವರ್ಷಗಳಾದರೂ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳು ಆ ಕಾಮಗಾರಿಯನ್ನು ಇವತ್ತಿನವರೆಗೆ ಪ್ರಾರಂಭ ಮಾಡಲಿಲ್ಲ. ಬೆಂಗಳೂರು ನಗರದಲ್ಲಿ ಯಾವೊಂದು ಡ್ರೈನೇಜ್ಗಳಲ್ಲಿ ಎಲಿವೇಟೆಡ್ ರೋಡ್ ಮಾಡಲಿಕ್ಕೆ 147 ಕಿಲೋಮೀಟರ್ಗೆ ಕಾಮಗಾರಿಗೆ ಒಪ್ಪಿಗೆ ಕೊಟ್ಟಿದ್ದೆ. ಆ ಕಾಮಗಾರಿಗಳು ನೆನೆಗುದಿಗೆ ಬಿದ್ದೋಯ್ತು 12 ವರ್ಷದಲ್ಲಿ. ಇವತ್ತು ಬೆಂಗಳೂರು ನಗರದ ವಾಹನದ ದಟ್ಟಣೆಯಿಂದ ತಾವು ಪ್ರತಿದಿನ ಅನುಭವಿಸ್ತಕ್ಕಂಥ ನೋವುಗಳು ಒಂದು ಕಡೆ. ಬೆಂಗಳೂರಿನಲ್ಲಿ ಕಳೆದ 10-12 ವರ್ಷಗಳಿಂದ ಒಂದೇ ಒಂದು ಹೊಸ ಬಡಾವಣೆಗಳು ನಿರ್ಮಾಣ ಆಗಲಿಲ್ಲ. ಇವತ್ತು ಹಳ್ಳಿ ಹಳ್ಳಿಯಿಂದ ಬಂದು ಜೀವನ ಮಾಡ್ತಕ್ಕಂಥ ನಿಮ್ಮಂಥವರಿಗೆ ಒಂದು ಸಣ್ಣ ಮನೆಯನ್ನು ಕಟ್ಟತಕ್ಕಂಥ ಇಲ್ಲ ಒಂದು ನಿವೇಶನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಇವತ್ತು ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಲ್ಲಿ ಪ್ರಾರಂಭ ಆಗಲಿಲ್ಲ. ನಾನು ಮುಖ್ಯಮಂತ್ರಿ ಆದಂಥ 20 ತಿಂಗಳಲ್ಲಿ ಯಾವ ಒಂದು ಬೆಂಗಳೂರಿನ ಪ್ರಾಧಿಕಾರಕ್ಕೆ ಸುಮಾರು 400 ಎಕರೆ ಭೂಮಿಯನ್ನು ವರ್ಗಾವಣೆ ಮಾಡಿ ಸರ್ಕಾರಿ ಭೂಮಿಯನ್ನು 600 ಕೋಟಿ ಹಣವನ್ನು ಮೀಸಲಿಟ್ಟು ಬೆಂಗಳೂರು ನಗರದ ಅಭಿವೃದ್ಧಿಗೆ ಚಾಲನೆ ಕೊಟ್ಟು ನಿವೇಶನಗಳನ್ನು ಮಾಡಿ ಬಡ ಕುಟುಂಬಗಳು, ಆಟೋ ಡ್ರೈವರ್ಗಳು, ತರಕಾರಿ ವ್ಯಾಪಾರ ಮಾಡೋರು, ದಿನಗೂಲಿ ಕೆಲಸಕ್ಕೆ ಹೋಗ್ತಕ್ಕಂಥವರು, ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ಮನೆಗಳನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು 12 ವರ್ಷಗಳಿಂದ ನಾನು ಮಾಡಿದಂಥದ್ದೇನಿದೆ ಅದು ಎಲ್ಲವನ್ನ ಇವತ್ತು ನೆನಗುದಿಗೆ ತಂದಿರತಕ್ಕಂಥದ್ದು 2 ರಾಷ್ಟ್ರೀಯ ಪಕ್ಷಗಳ ಕಾರ್ಯಕ್ರಮಗಳು. ಇವತ್ತು ಒಂದು ಕಡೆ ಕಾಂಗ್ರೆಸ್ನ ನಾಯಕರು KR ಪುರದಿಂದ ಬೆಂಗಳೂರು ನಗರ ಉಳಿಸಿ ಅಂತ ಅವರ ಪಾದಯಾತ್ರೆ, ಮತ್ತೊಂದು ಕಡೆ ಬಿಜೆಪಿಯ ನಾಯಕರು ಬೆಂಗಳೂರು ರಕ್ಷಿಸಿ ಅಂತೇಳಿ ಅವರೊಂದು ಪಾದಯಾತ್ರೆ. ಇವತ್ತು ಬೆಂಗಳೂರನ್ನ ರಕ್ಷಣೆ ಮಾಡ್ತಕ್ಕಂಥ
ಬೆಂಗಳೂರನ್ನ ಉಳಿಸಿ ಅಂತಕ್ಕಂಥ ಘೋಷಣೆ ಮಾಡಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು. 5 ವರ್ಷದ ಬಿಜೆಪಿಯ ಸರ್ಕಾರ ಬೆಂಗಳೂರು ನಗರದಲ್ಲಿತ್ತು, ಮಹಾನಗರ ಪಾಲಿಕೆ ಅವ್ರ ಕೈನಲ್ಲೇ ಇತ್ತು. ಇವತ್ತು ಕಳೆದ 4 ವರ್ಷ 9 ತಿಂಗಳಿಂದ ಕಾಂಗ್ರೆಸ್ ಪಕ್ಷದ ಆಡಳಿತ ಇವತ್ತು ಈ ರಾಜ್ಯದಲ್ಲಿದೆ. ಹಾಗಿದ್ರೆ ನೀವಿಬ್ಬರು 10 ವರ್ಷದಲ್ಲಿ ಬೆಂಗಳೂರು ನಗರದ ರಕ್ಷಣೆಗೆ, ಬೆಂಗಳೂರು ನಗರವನ್ನು ಉಳಿಸಲಿಕ್ಕೆ ಕಾರ್ಯಕ್ರಮ ಕೊಡಲಿಕ್ಕೆ ನಿಮಗೇನಾಗಿತ್ತು? ಈಗ ಯಾರಿಂದ ಇವತ್ತು ಬೆಂಗಳೂರು ನಗರವನ್ನು ಉಳಿಸಿ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ಕಾಂಗ್ರೆಸ್ ಬಿಜೆಪಿಯವರು ಹೊರಟಿದ್ದೀರಿ? ನಮ್ಮಿಂದ ಉಳಿಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.